ಸ್ನೇಹಿತರ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಕಾನೂನಿನ ಭಯ ಇಲ್ಲದೆ ಹೋದರೆ ಇಂಥ ಸಾವಿರಾರು ಅಪರಾಧಗಳು ಜನ್ಮ ತಾಳೋದಕ್ಕೆ ಶುರುವಾಗ್ತವೆ. ಆದರೆ ಕೃತ್ಯ ಮಾಡಿದ ಮೇಲೂ ಆ ನೆತ್ತರಿನ ಕಲೆಗಳನ್ನು ನೋಡಿ ಅಹಂಕಾರದಿಂದ ನಗುವ ವಿಕೃತಿ ಇದೆಯಲ್ಲ, ಅದು ಇಡೀ ಸಮಾಜಕ್ಕೆ ದೊಡ್ಡ ಅಪಾಯ. ಪುಣೆಯ ಉದ್ಯಮಿ ಕೇತನ್ ಅಗರ್ವಾಲ್ ಹತ್ಯೆ ಪ್ರಕರಣ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಆದರೆ ನಿನ್ನೆ ಈ ಕೃತ್ಯದ ಪ್ರಮುಖ ಆರೋಪಿಯಾಗಿದ್ದಂಥ 21 ವರ್ಷದ ಸಿಯಾ ಗೋಯಲ್ ಪೊಲೀಸ್ ಕಸ್ಟಡಿಯಲ್ಲಿದ್ದಾಗಲೇ ಇಡೀ ದೇಶದ ಮಾಧ್ಯಮಗಳತ್ತ ಮಧ್ಯದ ಬೆರಳನ್ನು ತೋರಿಸಿ ವಿಕೃತವಾಗಿ ವರ್ತನೆ ಮಾಡಿರೋದು. ಏನಿದು ಸಿಯಾ ಗೋಯಲ್ ಅಹಂಕಾರದ ಕತೆ ನೋಡಿ ಇವತ್ತಿನ ರೋಮಾಂಚಕ ಎಪಿಸೋಡ್ನಲ್ಲಿ. ಜೊತೆಗೆ ಕೆಲವೊಂದು ತುಂಬ ಇಂಟ್ರೆಸ್ಟಿಂಗ್ ಆದಂಥ ವಿಷಯಗಳನ್ನು ಹೇಳಲೇಬೇಕು ನಿಮಗೆ. ತುಂಬ ಬೆಚ್ಚಿ ಬೀಳಿಸುವಂಥ ಸಂಗತಿಗಳು ಕೂಡ ನೋಡಿ. ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಇಡೀ ದೇಶವನ್ನೇ ಆಘಾತಕ್ಕೀಡು ಮಾಡಿರ್ತಕ್ಕಂಥ ಸಿನಿಕತನದ ಪರಾಕಾಷ್ಠೆ ಇದು. ಮುಖಕ್ಕೆ ಕಪ್ಪು ಸ್ಕಾರ್ಪನ್ನು ಕಟ್ಕೊಂಡಿದ್ದರೂ ಕೂಡ ಆಕೆಯ ಕಣ್ಣುಗಳಲ್ಲಿ ಪಶ್ಚಾತ್ತಾಪದ ಒಂದೇ ಒಂದು ಹನಿ ಕೂಡ ಕಾಣ್ತಾ ಇಲ್ಲ. ಉದ್ಯಮಿಯೊಬ್ಬನನ್ನು ಕ್ರೂರವಾಗಿ ಕೃತ್ಯ ಮಾಡಿ ಆತನ ಪ್ರಾಣವನ್ನು ತೆಗೆದರೂ ಕೂಡ ಆರೋಪವನ್ನು ಹೊತ್ತಿರತಕ್ಕಂಥ ಯುವತಿ ತನಿಖಾ ಸಂಸ್ಥೆಗಳಿಗೆ ಮತ್ತು ಈ ದೇಶದ ಕಾನೂನು ವ್ಯವಸ್ಥೆಗೆ ಬಹಿರಂಗವಾಗಿಯೇ ಚಾಲೆಂಜ್ ಮಾಡ್ತಾ ಇರೋದು. ಮಾಧ್ಯಮಗಳು ಪ್ರಶ್ನೆ ಕೇಳ್ತಾ ಇದ್ದಾಗೆ ಅತ್ಯಂತ ಅಸಭ್ಯವಾಗಿ ಮಧ್ಯದ ಬೆರಳನ್ನು ತೋರಿಸಿ ಜೀಪ್ ಹತ್ಕೊಂಡ್ಬಿಡ್ತಾಳೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದ್ದ ಹಾಗೆ ಇಂಟರ್ನೆಟ್ನಲ್ಲಿ ಆಕ್ರೋಶದ ಜ್ವಾಲೆ ಎದ್ದಿರೋದು. ಇವಳಿಗೆ ಕಾನೂನಿನ ಭಯವೇ ಇಲ್ಲ, ಶ್ರೀಮಂತಿಕೆಯ ಮದ ತಲೆಗೇರಿಬಿಟ್ಟಿದೆ ಅಂತ ನೆಟಿಜನ್ಸ್ಗಳು ಕಿಡಿಕಾರ್ತಾ ಇದ್ದಾರೆ ನೋಡಿ. ಭೀಕರವಾದಂಥ ಕೃತ್ಯದ ಗಂಭೀರ ಪ್ರಕರಣದಲ್ಲೂ ಕೂಡ ಇಷ್ಟೊಂದು ಸೊಕ್ಕಿನಿಂದ ವರ್ತನೆ ಮಾಡ್ತಾ ಇರ್ತಕ್ಕಂಥ ಸಿಯಾ ಗೋಯಲ್ಗೆ ಕೋರ್ಟ್ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು ಅನ್ನೋದು ಸಾರ್ವಜನಿಕರ ಒತ್ತಾಯ. ಒಂದು ಕಡೆ ತಂದೆಯ ದುಡ್ಡಿನ ಬಲನೋ ಅಥವಾ ಕಾನೂನಿನಿಂದ ತಪ್ಪಿಸ್ಕೊಳ್ಬೋದು ಅನ್ನೋ ಅತಿಯಾದಂಥ ಆತ್ಮವಿಶ್ವಾಸವೋ ಗೊತ್ತಿಲ್ಲ. ಆದರೆ ಪುಣೆ ಗ್ರಾಮಾಂತರ ಪೊಲೀಸ್ ಠಾಣೆ ಮಾತ್ರ ಅವರು ಸ್ಪಷ್ಟೀಕರಣವನ್ನು ಕೊಟ್ಟು ಬಿಟ್ಟಿದ್ದಾರೆ. ಈ ಅಸಭ್ಯ ವರ್ತನೆಯೇ ಆಕೆಯ ಕ್ರೂರ ಅಪರಾಧ ಮನಸ್ಥಿತಿಗೆ ಸಾಕ್ಷಿಯಾಗಿರೋದು. ಜೊತೆಗೆ ಕಾನೂನಿನ ಕೈಗಳು ಇವಳ ದರ್ಪದ ಬೆರಳಿಗಿಂತ ತುಂಬ ಉದ್ದ ಇದ್ದಾವೆ ಅಂತ ಹೇಳಿ ಇವಳು ಸಾಬೀತು ಮಾಡ್ತಕ್ಕಂಥ ದಿನಗಳು ಏನು ದೂರ ಉಳಿದಿಲ್ಲ. ಸ್ನೇಹಿತರೆ, ಸಿಯಾ ಗೋಯಲ್ ಬಗ್ಗೆ ಇನ್ನಷ್ಟು ಭಯಾನಕ ಸಂಗತಿಗಳನ್ನು ಹೇಳಲೇಬೇಕು. ಪೊಲೀಸರ ತನಿಖೆಯಲ್ಲಿ ಬಯಲಾದಂಥ ಅತ್ಯಂತ ದಿಗಿಲು ಮೂಡಿಸ್ತಕ್ಕಂಥ ವಿಷಯ ಏನು ಅಂದರೆ, ಕೇತನನ್ನು ತಳ್ಳಿ ಮುಗಿಸುವ ಮುನ್ನ ಇವರಿಬ್ಬರು ಕೂಡ ಇದರ ತಾಲೀಮನ್ನು ನಡೆಸಿಬಿಟ್ಟಿದ್ದಾರೆ. ಮೇ ತಿಂಗಳಲ್ಲಿ ಪುಣೆಯ ಲುಲ್ಲಾನಗರದ ಕ್ಲಬ್ ಒಂದರ ಸಮೀಪ ಇರತಕ್ಕಂಥ ಗುಡ್ಡದಂತಹ ಜಾಗದಲ್ಲಿ ಕೇತನನ್ನು ಕಣಿವೆಗೆ ಹೇಗೆ ತಳ್ಳಬೇಕು ಅನ್ನೋದನ್ನು ಸಿಯಾ ಮತ್ತು ಚೇತನ್ ಲೈವ್ ರಿಹರ್ಸಲ್ ಮಾಡಿದ್ದಾರೆ. ಹೇಗೆ ಬೀಳಬಹುದು ಅವನು, ಹೇಗೆ ತಳ್ಳಿಕ್ಕೆ ಸಾಧ್ಯ ಅಂತ ಹೇಳಿ. ಇದನ್ನೆಲ್ಲವನ್ನು ಕೂಡ ಪುಣೆ ಗ್ರಾಮಾಂತರ ಪೊಲೀಸ್ನವರು ಪತ್ತೆ ಹಚ್ಚಿರೋದು. ನಿಜಕ್ಕೂ ಕೂಡ ಹೆಣ್ಣು ಮನಸ್ಥಿತಿ ಈ ಮಟ್ಟಿಗೆ ಕ್ರೂರವಾಗ್ತಾ ಹೋಗ್ತಾ ಇದೆಯಾ, ಘೋರವಾಗ್ತಾ ಹೋಗ್ತಾ ಇದೆಯಾ ಅನ್ನೋ ಥರದ ಆತಂಕ, ಆಘಾತ ಎಲ್ಲರಿಗೂ ಕೂಡ ಸಹಜವಾಗಿ ಮೂಡ್ತಕ್ಕಂಥದ್ದು ನೋಡಿ. ಜೂನ್ 18ರಂದು ಲೋಹಗಢ ಕೋಟೆ ಹೋಗಲಿಕ್ಕೆ ಕೇತನ್ ಕುಟುಂಬಕ್ಕೆ ಇಷ್ಟ ಇರಲಿಲ್ಲ. ಆದರೆ ಜೂನ್ 19ರಂದು ತನ್ನ 21ನೇ ಹುಟ್ಟುಹಬ್ಬ ಇದೆ ಅಂತ ಹೇಳಿ ನೆಪ ಒಡ್ಡಿ ಜೂನ್ 17ರ ರಾತ್ರಿ ವಾಟ್ಸಪ್ ಕರೆ ಮಾಡಿ ಕೇತನ್ ಹೆತ್ತವರನ್ನ ಒಪ್ಪಿಸಿ ಆತನನ್ನು ಕೋಟೆಗೆ ಕರೆದೊಯ್ಯುವಲ್ಲಿ ಸಿಯಾ ಗೋಯಲ್ ಸಕ್ಸಸ್ ಕೂಡ ಆಗಿದ್ದಾಳೆ. ಯಾವ ರೀತಿಯಾಗಿ ಡ್ರಾಮಾ ಮಾಡಬೇಕು, ಯಾವ ರೀತಿಯಾಗಿ ಸುಳ್ಳನ್ನು ಹೇಳಬೇಕು, ಎಲ್ಲ ಥರದ್ದು ಗೊತ್ತಿದೆ. ಕೇವಲ 21 ವರ್ಷದ ಹೆಣ್ಣು ಮಗಳ ಮನಸ್ಸಿನಲ್ಲಿ ಈ ರೀತಿಯಾಗೆಲ್ಲ ಬರಲಿಕ್ಕೆ ಸಾಧ್ಯನಾ ಅಂತ ನೋಡಿ. ಅಲ್ಲಿಗೆ ಹೋಗಿ ಪ್ಲ್ಯಾನ್ ಪ್ರಕಾರ ಚೇತನ್ ಜೊತೆ ಸೇರಿ ಆತನನ್ನು ಪ್ರಪಾತಕ್ಕೆ ತಳ್ಳಿಬಿಟ್ಟಿದ್ದು ನಿಮಗೆ ಗೊತ್ತಿದೆ. ನನ್ನ ಬದುಕಿನ ಅತ್ಯಂತ ಮುಖ್ಯವಾದಂಥ ಹುಟ್ಟುಹಬ್ಬವನ್ನು ನಿನ್ನ ಜೊತೆ ನಾನು ಪ್ರಕೃತಿಯ ಮಧ್ಯೆ ಕಳಿಬೇಕು, ನೇಚರ್ ಜೊತೆ ಕಳಿಬೇಕು, ನೀನು ಬರದೇ ಇದ್ದರೆ ಖಂಡಿತವಾಗೂ ನಾನು ಬೇಸರ ಮಾಡ್ಕೊಳ್ತೀನಿ ಅಂತ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡಿ ಕೇತನ್ ಹೆತ್ತವರನ್ನೂ ಕೂಡ ಒಪ್ಪಿಸಿ ಅವನನ್ನು ಕೂಡ ಒಪ್ಪಿಸಿ ಅಲ್ಲಿಗೆ ಬರುವಂತೆ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಸ್ನೇಹಿತರೆ, ಇನ್ನೂ ವಿಚಿತ್ರ ಅಂದರೆ ಕೇತನ್ ಅಗರ್ವಾಲ್ ಅವರ ಹತ್ಯೆ ಪ್ರಕರಣದಲ್ಲಿ ಆರೋಪಿ ಸಿಯಾ ಗೋಯಲ್ ಪೊಲೀಸರ ವಿಚಾರಣೆ ವೇಳೆ ಕೇತನ್ನ ಕೂದಲು ಉದುರುವಿಕೆ, ಬಾಲ್ಡ್ನೆಸ್ ಮತ್ತು ಆತನ ವಿಗ್ ಹೇರ್ ಪ್ಯಾಚ್ ಧರಿಸ್ತಾ ಇದ್ದಿದ್ದು ಮತ್ತು ಆತನಿಗೆ ತೊದಲು ಮಾತನಾಡ್ತಕ್ಕಂಥ ಅಂದರೆ ಸ್ಟ್ಯಾಮರಿಂಗ್ ಅಂತ ಹೇಳ್ತೀವಿ, ತೊಡರು ಮಾತನಾಡ್ತಕ್ಕಂಥ ವಿಲಕ್ಷಣವಾದಂಥ ಕಾರಣಗಳನ್ನು ಕೊಟ್ಟಿರೋದು. ಈ ಥರ ಮಾಡ್ತಾ ಇದ್ದ, ಹಾಗಾಗಿ ನನಗೆ ಆತ ಸೂಟ್ ಅಲ್ಲ ಅನ್ನೋ ರೀತಿಯಾಗಿ ನೋಡಿ. ಸಿಯಾ ಪೊಲೀಸರ ಮುಂದೆ ಹೇಳಿಕೆ ನೀಡ್ತಾ ತನಗೆ ಕೇತನ್ನ ದೈಹಿಕ ರೂಪ ತುಂಬ ಇಷ್ಟ ಆಗ್ತಾ ಇರಲಿಲ್ಲ. ಆತನಿಗೆ ತಲೆಯಲ್ಲಿ ಕೂದಲು ಕಡಿಮೆ ಇತ್ತು ಮತ್ತು ಅದನ್ನು ಮುಚ್ಚಿಕೊಳ್ಳಿಕ್ಕೆ ಆತ ಹೇರ್ ಪ್ಯಾಚ್ ವಿಗ್ ಧರಿಸ್ತಾ ಇದ್ದ. ಇದರೊಂದಿಗೆ ಆತನಿಗೆ ಸಣ್ಣದಾಗಿ ತೊದಲುವ ಮತ್ತು ನಾಲಿಗೆ ತೊಡರ್ತಕ್ಕಂಥ ಅಭ್ಯಾಸ ಇತ್ತು. ಹೀಗಾಗಿ ಆತನನ್ನು ಕಂಡ್ರೆ ನನಗೆ ಆಕರ್ಷಣೆ ಆಗ್ತಾ ಇರಲಿಲ್ಲ, ಮದುವೆ ಆಗಲಿಕ್ಕೆ ಇಷ್ಟ ಇರಲಿಲ್ಲ ಅಂತ ಹೇಳ್ತಾ ಇರೋದು. ಇದು ಆಕೆ ತನ್ನ ಅಪರಾಧಕ್ಕೆ ಕೊಡ್ತಾ ಇರತಕ್ಕಂಥ ಸಮರ್ಥನೆ. ಆದರೆ ಕೇತನ್ ತಂದೆಯವರು ವಿಶಾಲ್ ಅಗರ್ವಾಲ್ ಅವರು ಮಾಧ್ಯಮಗಳ ಮುಂದೆ ಸಿಯಾ ಮಾಡಿರ್ತಕ್ಕಂಥ ಆರೋಪಗಳನ್ನು ಕಂಪ್ಲೀಟಾಗಿ ತಿರಸ್ಕಾರ ಮಾಡಿರೋದು. ನನ್ನ ಮಗನಿಗೆ ವೈದ್ಯಕೀಯ ಕಾರಣಗಳಿಂದಾಗಿ ತಲೆ ಒಂದು ಸಣ್ಣ ಭಾಗದಲ್ಲಿ ಕೂದಲು ಉದುರಿತು ಬಿಟ್ಟರೆ
ಅದಕ್ಕೋಸ್ಕರ ಆತ ಸಣ್ಣ ಹೇರ್ ಪ್ಯಾಚ್ ಬಳಸ್ತಾ ಇದ್ದ, ನಿಜ, ಓಕೆ. ಆದರೆ ಈ ವಿಷಯವನ್ನು ನಾವು ಮದುವೆ ನಿಶ್ಚಯವಾಗೋ ಮುನ್ನವೇ ಸಿಯಾ ಮತ್ತು ಆಕೆಯ ಪೋಷಕರಿಗೆ ಮುಕ್ತವಾಗಿ ಹೇಳಿಬಿಟ್ಟಿದ್ವಿ. ಕೇತನ್ನ ಹೇರ್ ಪ್ಯಾಚ್ ಈ ರೀತಿಯಾದಂಥ ಭೀಕರವಾದಂಥ ಕೃತ್ಯ ಮಾಡಲಿಕ್ಕೆ ಹೇಗೆ ಕಾರಣ ಆಗುತ್ತೆ? ಒಂದು ವೇಳೆ ಆಕೆಗೆ ಇದು ಇಷ್ಟ ಇಲ್ಲದೆ ಇದ್ದರೆ ನಿಶ್ಚಿತಾರ್ಥದ ಮುನ್ನವೇ ಮದುವೆ ಬೇಡ ಅಂತ ಹೇಳಿ ಸರಳವಾಗಿ ನಿರಾಕರಣೆ ಮಾಡ್ಬೋದಿತ್ತು. ಅದಕ್ಕಾಗಿ ನನ್ನ ಮಗನನ್ನು ಪ್ರಾಣ ತೆಗಿತಕ್ಕಂಥ ಅಗತ್ಯ ಏನಿತ್ತು ಅಂತ ಅವರ ಪೋಷಕರು ಬಿಕ್ಕಿ ಬಿಕ್ಕಿ ಹೇಳ್ತಾ ಪ್ರಶ್ನೆ ಮಾಡ್ತಾ ಇರೋದು. ನೋಡಿ, ಕೇತನ್ನ ಹೇರ್ ಪ್ಯಾಚ್ ಇಂತಹ ಕೃತ್ಯವನ್ನು ಮಾಡಲಿಕ್ಕೆ ಹೇಗೆ ಕಾರಣ ಆಗುತ್ತೆ? ಒಂದು ವೇಳೆ ಆಕೆಗೆ ಇಷ್ಟ ಇಲ್ಲದೆ ಇದ್ದರೆ ನಿಶ್ಚಿತಾರ್ಥ ಮುನ್ನನೇ ಬೇಡ ಅಂತ ಅನ್ಬೋದಿತ್ತು ಅಂತ ಅವ್ರು ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ. ನೋಡಿ, ಸಿಯಾ ಗೋಯಲ್ ಮತ್ತು ಚೇತನ್ ಚೌಧರಿ ಜುಲೈ 2026 ಹೊತ್ತಿಗೆ ಈಗಾಗಲೇ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲ್ಪಟ್ಟಿದ್ದಾರೆ. ಪ್ರಕರಣದ ತನಿಖೆ ನಡೀತಾ ಇರತಕ್ಕಂಥ ಪುಣೆ ಗ್ರಾಮಾಂತರ ಪೊಲೀಸ್ನವರು ಕೂಡ ನ್ಯಾಯಾಲಯದ ಮುಂದೆ ಮಂಡಿಸಿರ್ತಕ್ಕಂಥ ತನಿಖಾ ವರದಿಗಳು ಮತ್ತು ಡಿಜಿಟಲ್ ಪುರಾವೆಗಳು ಇಡೀ ದೇಶವನ್ನೇ ಮತ್ತೊಮ್ಮೆ ಬೆಚ್ಚಿ ಬೀಳಿಸ್ತಾ ಇರೋದು. ಯಾಕೆಂದರೆ ಸಿಯಾ ಮತ್ತು ಚೇತನ್ ಈ ಒಂದು ಕೃತ್ಯವನ್ನು ಮಾಡೋ ಮುನ್ನ ಅವರು ವಾಟ್ಸಪ್ ಚಾಟ್ಗಳಲ್ಲೂ ಕೂಡ ಯಾವ ರೀತಿಯಾಗಿ ತುಂಬ ಸೀಕ್ರೆಟನ್ನು ಹೈಡ್ ಮೇಂಟೈನ್ ಮಾಡಿದ್ರು ಅನ್ನೋದಕ್ಕೆ ಇದೇ ಸಾಕ್ಷಿ. ನೋಡಿ, ಯಾವಾಗಲೂ ಕೂಡ ನಾವು ವಾಟ್ಸಪ್ ಚಾಟ್ಗಳು ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ಸ್ ಆಗ್ತಾವೆ, ಅಂದ್ರೆ ಅವು ಸಿಗೋದಿಲ್ಲ, ಅವು ಏನು ಚಾಟ್ ಮಾಡಿರ್ತೀರಿ ಅಂತ. ಇನ್ನೂ ಅಚ್ಚರಿ ಅಂತ ಹೇಳಿದ್ರೆ ಅವರು ಸಾಮಾನ್ಯ ಭಾಷೆಯ ಬದಲು ವಿಚಿತ್ರವಾದಂಥ ಕೋಡ್ ವರ್ಡ್ಸ್, ಅಡ್ಡ ಹೆಸರುಗಳು ಮತ್ತು ವಿಶಿಷ್ಟವಾದಂಥ ಎಮೋಜೀಸ್ಗಳನ್ನು ಬಳಸಿದ್ದಾರೆ. ನೋಡಿ, ಅದಕ್ಕೆ ಎಕ್ಸಾಂಪಲ್ ಅಂದರೆ ನೀವು ಕಲ್ಲಿನಿಂದ ಹೊಡೆದು ಕಣಿವೆಗೆ ತಳ್ಳಬೇಕಾದ್ರೆ ಸಿಯಾ ಒಂದು ನಿಗದಿತ ಸನ್ನೆ ಮತ್ತು ಸಂಕೇತವನ್ನು ಕೊಡೋದು, ಅಂದರೆ ಸಿಗ್ನಲ್ ಕ್ಲೂ ಕೊಡೋದು. ಅದನ್ನು ಆಧರಿಸಿಯೇ ಚೇತನ್ ಹಿಂದಿನಿಂದ ದಾಳಿ ಮಾಡಿರೋದು ತನಿಖೆಯಲ್ಲಿ ಬಹಿರಂಗವಾಗಿರೋದು. ಇನ್ನು ವಾಟ್ಸಪ್ಗಳಲ್ಲಿ ಏನು ಮಾಡಬೇಕು, ಏನು ಬಿಡಬೇಕು, ಯಾವ ಹೆಸರಿನಿಂದ ಕರಿಬೇಕು, ಎಲ್ಲ ಥರದ ಕೋಡ್ ವರ್ಡ್ಸ್ಗಳನ್ನು ಅವರು ಬಳಸ್ತಾ ಇರೋದು. ಈ ಕೋಡ್ ವರ್ಡ್ಗಳ ನಿಜವಾದ ಅರ್ಥ ಈ ಕೃತ್ಯವನ್ನು ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಸಂಚು ಅನ್ನೋದನ್ನು ಸೂಚನೆ ಮಾಡ್ತಾ ಇರೋದು. ಮತ್ತು ಇದನ್ನು ಆರೋಪಿಗಳೇ ಯಾವ್ಯಾವ ಎಮೋಜಿಯ ಅರ್ಥ ಏನು ಹೇಳಲಿಕ್ಕೆ ಟ್ರೈ ಮಾಡಿದ್ರಿ ಅನ್ನೋದನ್ನು ಕೂಡ ಬಾಯಿ ಬಿಡಬೇಕಾಗತ್ತೆ. ಯಾಕೆಂದರೆ ಅದೆಲ್ಲವನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಫ್ರೇಮ್ ಮಾಡಬೇಕಾಗಿರೋದ್ರಿಂದ. ಇನ್ನು ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಕೊಡುವಂತೆ ಸಿಯಾ ಗೋಯಲ್ ನೈಟ್ ಕ್ಲಬ್ ಒಂದರಲ್ಲಿ ಪಾರ್ಟಿ ಮಾಡ್ತಾ ಇದ್ದಂಥ ಹಳೆಯ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಲೀಕ್ ಆಗಿ ಭಾರಿ ವೈರಲ್ ಆಗ್ತಾ ಇದೆ. ಆ ವಿಡಿಯೋದಲ್ಲಿ ಸಿಯಾ ಕೈಯಲ್ಲಿ ಬೀರ್ ಬಾಟ್ಲಿನ ಹಿಡಿದುಕೊಂಡು ಫೋನ್ನಲ್ಲಿ ಯಾರಿಗೋ ಅತ್ಯಂತ ಅಸಭ್ಯವಾಗಿ ಬೈತಾ ಇದ್ದಾಳೆ. ಅವನು ಮೊದಲು ನನಗೆ ಮೋಸ ಮಾಡ್ತಾನೆ, ಆಮೇಲೆ ನನಗೆ ಫೋನ್ ಮಾಡ್ತಾನ ಅಂತ ಕಿರ್ಚಾಡ್ತಾ ಇರೋದು ದಾಖಲಾಗಿರೋದು. ಅಂದರೆ ಆಕೆ ಕ್ರೂರ ಮತ್ತು ಆಕ್ರಮಣಕಾರಿ ನಡವಳಿಕೆ ಇದು ಹೊಸದೇನಲ್ಲ, ಮೊದಲಿನಿಂದಲೂ ಕೂಡ ಇತ್ತು ಅನ್ನೋದಕ್ಕೆ ಈ ಥರದ ಹಳೆಯ ವಿಡಿಯೋಗಳು ಸಾಕ್ಷಿ ಆಗ್ತಾ ಇರೋದು. ಇನ್ನು ಈ ಹತ್ಯೆ ಪ್ರಕರಣದಲ್ಲಿ ಯಾವುದೇ ಪ್ರತ್ಯಕ್ಷದರ್ಶಿಗಳು ಇಲ್ಲದೆ ಇರೋ ಕಾರಣ ಕೇತನನ್ನು ಕಣಿವೆಗೆ ತಳ್ಳಿದ್ದು ಯಾರು ಅಂತ ಪತ್ತೆ ಹಚ್ಚಲಿಕ್ಕೆ ಪೊಲೀಸ್ನವರು ಒಂದು ಪಾಲಿಗ್ರಫಿ ಟೆಸ್ಟನ್ನು, ಅಂದರೆ ಲೈ ಡಿಟೆಕ್ಟರ್ ಟೆಸ್ಟನ್ನು ನಡೆಸಲಿಕ್ಕೆ ಮುಂದಾಗಿದ್ದರು. ಆದರೆ ಆರಂಭದಲ್ಲಿ ಇವರು ಎಂಥ ಹೈ ಡ್ರಾಮಾ ಮಾಡ್ತಾ ಇದ್ದಾರೆ ಆರೋಪಿಗಳು ಅಂದರೆ, ಮೊದಲು ಒಪ್ಪಿಗೆ ಕೊಟ್ಟು ನಾಟಕವಾಡಿದಂಥ ಸಿಯಾ ಗೋಯಲ್ ಮತ್ತು ಚೇತನ್ ಚೌಧರಿ ಇಬ್ಬರು ಕೂಡ ಕೋರ್ಟ್ ಮುಂದೆ ಬಂದು ಪಾಲಿಗ್ರಾಫ್ ಟೆಸ್ಟ್ಗೆ ಒಪ್ಪಲಿಕ್ಕೆ ಕಡ್ಡಾಯವಾಗಿ ನಿರಾಕರಣೆ ಮಾಡಿದ್ದಾರೆ. ಆರೋಪಿಗಳ ಸಮ್ಮತಿ ಇಲ್ಲದೆ ಟೆಸ್ಟ್ ಮಾಡುವಂತಿಲ್ಲ ಅಂತ ಕೋರ್ಟ್ ಕೂಡ ಹೇಳಿದೆ. ಹಾಗಾಗಿ ಇಬ್ಬರು ಕೂಡ ಸತ್ಯವನ್ನು ಮತ್ತಷ್ಟು ಅಡಗಿಸಿಡ್ತಾ ಇದ್ದಾರೆ. ಇನ್ನು ಸಿಯಾ ಅತ್ಯಂತ ಅದ್ಭುತವಾಗಿ ನಟಿಸ್ತಕ್ಕಂಥ ಮತ್ತು ಬೇರೆಯವರನ್ನು ಮ್ಯಾನಿಪುಲೇಟಿವ್ ಮಾಡ್ತಕ್ಕಂಥ, ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಸ್ವಭಾವದವಳು ಅನ್ನೋದು ಪ್ರೂವ್ ಆಗ್ತಾ ಇರೋದು. ಯಾಕೆ ಅಂದರೆ ಜೂನ್ 18ನೇ ತಾರೀಕು ಲೋಹಗಢ ಕೋಟೆ ಮೇಲೆ ಚೇತನನ್ನು ಕಣಿವೆಗೆ ತೊಳ್ಳೋ ಕೇವಲ ಅರ್ಧ ಗಂಟೆ ಮುನ್ನ ಆತನ ಜೊತೆಗೆ ಭಾಳಷ್ಟು ನಗನಗ್ತಾ ಸೆಲ್ಫಿಗಳನ್ನು ತೆಗೆದುಕೊಂಡಿರೋದು, ಎಲ್ಲೂ ಕಿಂಚಿತ್ತು ಅನುಮಾನ ಬಾರದ ಹಾಗೆ. ಇನ್ನು ಸಿಯಾ ಒಂದೆಡೆ ಕೇತನ್ ಜೊತೆ ಮದುವೆಗೆ ಒಪ್ಪಿ 4 ತಿಂಗಳಿಂದ ಶಾಪಿಂಗ್ ಮತ್ತು ಪ್ಲ್ಯಾನಿಂಗ್ ಮಾಡ್ತಾ ಭಾಳ ತುಂಬ ಒಳ್ಳೆ ಹುಡುಗಿಯಾಗಿ ನಟನೆ ಮಾಡಿರೋದು. ಒಂದು ಕಡೆ ನೋಡಿ, ಇದು ಒಂಥರ ಡ್ಯುಯಲ್ ರೋಲ್ ಆ್ಯಕ್ಟ್ ಮಾಡೋದು ಭಾಳ ಎಲ್ರಿಗೂ ಅದು ಸುಲಭ ಸಾಧ್ಯ ಅಲ್ಲ. ಯಾಕೆಂದರೆ ಇವಳೇನು ಆ್ಯಕ್ಟ್ರ್ ಅಲ್ಲ, ನಾನು ಹೇಳ್ತಾ ಇರೋದು ನಟಿ ಏನಲ್ಲ, ಒಬ್ಬ ಸಹಜ ಸಾಮಾನ್ಯ ಹುಡುಗಿ ಈ ರೀತಿಯಾಗಿ ಒಂದು ಕಡೆ ಈ ರೀತಿಯಾದಂಥ ರೋಲ್ ಪ್ಲೇ ಮಾಡೋದು, ಮತ್ತೊಂದೆಡೆ ತನ್ನ ಪ್ರೇಮಿ ಚೇತನ್ ಜೊತೆ ಸೇರಿ ಕೇತನನ್ನು ಹೇಗೆ ಮುಗಿಸಬೇಕು ಅನ್ನೋ ಒಂದು ಲೈವ್ ರಿಹರ್ಸಲ್ ನಡೆಸೋದು. ಈ ರೀತಿಯ ರಹಸ್ಯ ಡಬಲ್ ಲೈಫನ್ನು ನಡೆಸಲಿಕ್ಕೆ ಅತ್ಯಂತ ಕ್ರೂರ ಅಪರಾಧಿಯ ಮನಸ್ಥಿತಿ ಬೇಕು ಅನ್ನೋದನ್ನು ಪೊಲೀಸ್ನವರು ಒಪ್ಕೊಳ್ತಾರೆ. ಇನ್ನು ಕೇತನ್ ಅಗರ್ವಾಲ್ ಕೃತ್ಯದ ಪ್ರಕರಣದ ತನಿಖೆ ನಡೆಸ್ತಾ ಇರ್ತಕ್ಕಂಥ ಪುಣೆ ಗ್ರಾಮಾಂತರ ಪೊಲೀಸ್ನವರು ಈಗ 3ನೇ ಶಂಕಿತ ಆರೋಪಿಯನ್ನು ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸ್ತಾ ಇದ್ದಾರೆ. ಈ 3ನೇ ವ್ಯಕ್ತಿಯ ಪ್ರವೇಶದಿಂದಾಗಿ ಇಡೀ ಕೃತ್ಯದ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಯಾಕೆಂದರೆ ಈ 3ನೇ ಶಂಕಿತ ವ್ಯಕ್ತಿ ಇದ್ದಾನಲ್ವ, ಈ ಪ್ರಮುಖ ಆರೋಪಿ ಚೇತನ್ ಚೌಧರಿಯ ಸಹಪಾಠಿ, ಕ್ಲಾಸ್ಮೇಟ್, ಮಹಾರಾಷ್ಟ್ರದ ಬೀಡ್ ಜಿಲ್ಲೆಯ ನಿವಾಸಿ. ಪೊಲೀಸ್ನವರ ತನಿಖೆ ಪ್ರಕಾರ ಸಿಯಾ ಗೋಯಲ್ ಮತ್ತು ಚೇತನ್ ಚೌಧರಿ ಲೋಹಗಢ ಕೋಟೆಯ ಮೇಲೆ ಕೇತನನ್ನು ಕಣಿವೆಗೆ ತಳ್ಳಿ ಈ ಥರದೊಂದು ಭೀಕರ ಸಂಚು ಮಾಡಿರೋ ಕಂಪ್ಲೀಟ್ ಮಾಹಿತಿ ಈ ಫ್ರೆಂಡ್ಗೆ ಗೊತ್ತಿತ್ತು. ಆದರೂ ಕೂಡ ಅದನ್ನು ತಡಿಲಿಕ್ಕೆ ಪ್ರಯತ್ನ ಪಟ್ಟಿಲ್ಲ ಅಂತ. ಆದರೆ ವಿಚಾರಣೆ ವೇಳೆ ಪೊಲೀಸ್ನವ್ರಿಗೆ ಅವನು ಕೂಡ ಶಾಕಿಂಗ್ ಹೇಳಿಕೆ ಕೊಡ್ತಾ ಇದ್ದಾನೆ.
ಚೇತನ್ ಮತ್ತು ಸಿಯಾ ಈ ಥರದೊಂದು ಪ್ಲ್ಯಾನ್ ಮಾಡಿರೋದು ನನ್ನ ಬಳಿ ಬಹಳಷ್ಟು ಸಾರಿ ಚರ್ಚೆ ಮಾಡಿದರು. ಆದರೆ ಇಂತಹ ಹುಚ್ಚು ಸಾಹಸ ಕೈ ಹಾಕಬೇಡಿ, ಪ್ರಾಣ ತೆಗಿಬೇಡಿ ಅಂತ ನಾನು ಅವರಿಬ್ಬರಿಗೂ ಭಾಳ ಸರಿ ಬುದ್ಧಿ ಹೇಳಲಿಕ್ಕೆ ಟ್ರೈ ಮಾಡಿದ್ದೆ ಅಂತ ಅವನು ವಾದ ಮಾಡ್ತಾ ಇರೋದು. ಅದೆಷ್ಟು ಸತ್ಯವೋ ಎಷ್ಟು ಸುಳ್ಳೋ ಗೊತ್ತಿಲ್ಲ. ಆದರೆ ಇನ್ನೊಂದು ಆರ್ಥಿಕವಾಗಿ ದೊಡ್ಡ ಪುರಾವೆ ಕೂಡ ಪೊಲೀಸವ್ರಿಗೆ ಸಿಗ್ತಾ ಇರೋದು. ಅಂದರೆ ಮದುವೆ ನಿಶ್ಚಯ ಆಗಿ ಈ ಒಂದು ಕೃತ್ಯ ನಡೆಸೋದಕ್ಕಿಂತ ಮುಂಚೆ ಟೋಟಲ್ ಕೇತನ್ ಅಗರ್ವಾಲ್ನಿಂದ ಸರಿಸುಮಾರು 1 ಕೋಟಿ ರೂಪಾಯಿ ಹಣವನ್ನು ಈಕೆ ಪಡ್ಕೊಂಡಿದ್ದಾಳೆ ಸಿಯಾ ಗೋಯಲ್ ಕೇತನ್ ಅವರಿಂದ. ಜೊತೆಗೆ ವೈಯಕ್ತಿಕ ಖರ್ಚು ಅದು ಇದು ಅಂತೇಳಿ ತುಂಬ ಹಣ ಖರ್ಚು ಮಾಡಿಸ್ಬಿಟ್ಟಿದ್ದಾಳಂತೆ. ಜೊತೆಗೆ ಅಷ್ಟೇ ತುಂಬ ನಯವಾಗೂ ಕೂಡ ವರ್ತನೆ ಮಾಡ್ತಾ ಇರೋದ್ರಿಂದ ಅವನು ಕೂಡ ಅನುಮಾನ ಪಟ್ಟಿಲ್ಲ. ಇನ್ನು ಅಚ್ಚರಿ ಅಂದರೆ ಪೊಲೀಸ್ ಕಸ್ಟಡಿಯಲ್ಲಿದ್ದಾಗ ಸಿಯಾ ಗೋಯಲ್ ತನಗೆ ಬಿಯರ್ ಕೊಡ್ರಪ್ಪ ಅಂತ ಪೊಲೀಸ್ನವ್ರನ್ನ ಕೇಳ್ಕೊಂಡಿರೋದು. ಅದನ್ನು ತನಿಖಾಧಿಕಾರಿಗಳೇ ಬಹಿರಂಗಪಡಿಸಿದ್ದಾರೆ. ಪುಣೆ ಗ್ರಾಮಾಂತರ ಪೊಲೀಸ್ ಠಾಣೆಯ ಮೂಲಗಳ ಪ್ರಕಾರ ಲಾಕಪ್ನಲ್ಲಿದ್ದಂಥ ಅವಧಿಯಲ್ಲಿ ತನಗೆ ಕುಡಿಲಿಕ್ಕೆ ಮದ್ಯ ಕೊಡಿ ಅಂತ ಕೇಳಿರೋದು. ವಿಚಿತ್ರ ಬೇಡಿಕೆ. ಸಿಯಾ ಗೋಯಲ್ ಅದನ್ನು ಇಟ್ಟ ತಕ್ಷಣ ಪೊಲೀಸ್ನವರು ನಯವಾಗಿ ಅದನ್ನು ತಿರಸ್ಕಾರ ಮಾಡಿದ್ದಾರೆ. ಪೊಲೀಸ್ ಕಸ್ಟಡಿಯಲ್ಲಿ ಇಂಥ ಯಾವುದೇ ಬೇಡಿಕೆಗಳನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಖಡಕ್ಕಾಗಿ ಎಚ್ಚರಿಕೆಯನ್ನು ಕೊಟ್ಟಿರೋದು. ಅಂದರೆ ತನಿಖೆ ವೇಳೆ ಸಹಕರಿಸದೇ ಇದ್ದರೆ ಅದು ಇನ್ನೊಂದು ಹಂತಕ್ಕೂ ಕೂಡ ಸಹಕಾರ ಮಾಡ್ತಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಪೊಲೀಸ್ನವ್ರ ಮೂಲಗಳ ಪ್ರಕಾರ ಅವ್ರು ಏನೇ ಕೇಳಿದ್ರು ಕೊಟ್ಟು ಬಿಡ್ತಾರಂತ, ಅಟ್ಲೀಸ್ಟ್ ಸತ್ಯವನ್ನಾದರೂ ನುಡಿಲಿ ಅಂತ. ಅಂದರೆ ತುಂಬ ದೊಡ್ಡ ಮಟ್ಟಿಗಲ್ಲ. ಕೆಲವೊಬ್ಬರಿಗೆ ಧೂಮಪಾನ ಮಾಡೋ ಹುಚ್ಚು, ಅವರಿಗೆ ತಲೆ ಓಡೋದಿಲ್ಲ, ಟೆನ್ಷನ್ ಜಾಸ್ತಿ ಆಗ್ತಿರುತ್ತೆ, ಅಂಥವ್ರಿಗೆಲ್ಲ ಪೊಲೀಸ್ನವರೇ ಕೊಡ್ತಾರೆ ಅನ್ನೋ ಥರದ ಮಾಹಿತಿ ಇದೆ. ವೀಕ್ಷಕರೇ ನೋಡಿ, ತನಿಖೆ ಮುಂದುವರೆದಂತೆ ಬದಲಾಗ್ತಾ ಇರ್ತಕ್ಕಂಥ ಈ ಒಂದೊಂದು ಸಂಗತಿಗಳು ಸಮಾಜದ ಕ್ರೂರ ಮುಖವನ್ನು ಜಗತ್ತಿನ ಮುಂದೆ ಇಡ್ತಾ ಇರೋದು. ಕೇವಲ 3 ವರ್ಷಗಳ ಸ್ವಾತಂತ್ರ್ಯ ಜೀವನಕ್ಕೋಸ್ಕರ ಪ್ರೇಮಿಯ ಜೊತೆ ಸೇರಿ ಆತನ ಜೀವನ ತೆಗೆದುಕೊಳ್ಳಲಿಕ್ಕೆ ಲೈವ್ ರಿಹರ್ಸಲ್ ನಡೆಸ್ತಕ್ಕಂಥ ಇಂಥ ವಿಕೃತ ಮನಸ್ಥಿತಿಯನ್ನು ಇಡೀ ದೇಶವೇ ಯಾವತ್ತಿಗೂ ಕೂಡ ಕಂಡಿರಲಿಲ್ಲ. ಮಾಧ್ಯಮಗಳ ಮುಂದೆ ಗೋಯಲ್ ತೋರಿಸಿದ ಒಂದೇ ಒಂದು ಮಧ್ಯದ ಬೆರಳನ್ನು, ಮಿಡ್ಲ್ ಫಿಂಗರ್ ಅಹಂಕಾರ ಕೇವಲ ಕ್ಯಾಮ್ರಾಗಳಿಗೆ ತೋರಿಸಿದ ಸನ್ನೆ ಅಲ್ಲ ಅದು. ಇದು ಆ ದೇಶದ ಕಾನೂನು ವ್ಯವಸ್ಥೆಗೆ ಆಕೆ ಎಸೆದಂಥ ಸವಾಲು. ತಂದೆ ಕೋಟ್ಯಂತರ ರೂಪಾಯಿ ಹಣದ ಬಲ ಮತ್ತು ಪ್ರಭಾವ ತನ್ನನ್ನು ಕಾಪಾಡುತ್ತೆ ಅನ್ನೋ ಸೊಕ್ಕು ಆ ಕಣ್ಣುಗಳಲ್ಲಿ ಎದ್ದು ಕಾಣ್ತಾ ಇರೋದು. ಆದರೆ ಕಾನೂನಿನ ಕೈಗಳು ಆಕೆ ದರ್ಪದ ಬೆಳಗಿಂತ ತುಂಬ ಉದ್ದ ಇದ್ದಾವೆ ಅನ್ನೋದನ್ನು ಪುಣೆ ಪೊಲೀಸ್ನವರು ಸಾಬೀತು ಮಾಡ್ತಾ ಇದ್ದಾರೆ. ಪಾಲಿಗ್ರಫಿ ಟೆಸ್ಟ್ಗೆ ಆಕೆ ನಿರಾಕರಣೆ ಮಾಡಿರ್ಬೋದು, ಸೀಕ್ರೆಟ್ ಚಾರ್ಟ್ಗಳನ್ನು ಕೆಲವೊಂದನ್ನು ಡಿಲೀಟ್ ಮಾಡಿರ್ಬೋದು. ಆದರೆ ಡಿಜಿಟಲ್ ಪುರಾವೆಗಳ ಒಂದೊಂದು ಕೊಂಡಿಯೂ ಕೂಡ ಆಕೆಯ ಕುತ್ತಿಗೆಗೆ ಹುರುಳಾಗ್ತಾ ಹೋಗ್ತಾ ಇದೆ. ಸೌಂದರ್ಯ ಮತ್ತು ಶ್ರೀಮಂತಿಕೆಯ ಮದದಲ್ಲಿ ಮಾಡಿದಂಥ ಈ ಭೀಕರ ಹತ್ಯೆಗೆ ಯರೇವಾಡ ಜೈಲಿನ ಕತ್ತಲ ಕೋಣೆಯೇ ಆಕೆಗೆ ಅಂತಿಮ ವಿಳಾಸ ಆಗುತ್ತೆ. ಇಡೀ ದೇಶವೇ ಆ ಥರದ ಒಂದು ಕಠಿಣವಾದಂಥ ತೀರ್ಪಿಗೆ ಕಾಯ್ತಾ ಇದೆ. ನೋಡೋಣ ಏನೆಲ್ಲ ಬದಲಾವಣೆ ಆಗಬಹುದು ಅನ್ನೋ ನಿರೀಕ್ಷೆಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.